ಹಾಯ್ ಹಲೋ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ ಅಂತ ನಾನು ಅನ್ಕೊತೀನಿ. ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನನ್ನ ಇವತ್ತಿನ ಡೈಲಿ ರುಟೀನನ್ನು ನಿಮ್ಮ ಮುಂದೆ ನಾನು ಇಡ್ತಿದ್ದೀನಿ. ನಾನು ಏನೆಲ್ಲ ಮಾಡ್ತೀನಿ, ಎಲ್ಲಿ ಯಾವ ರೀತಿಯೆಲ್ಲ ನನ್ನ ಡೈಲಿ ರುಟೀನಲ್ಲಿ ಯಾವ ರೀತಿ ಕೆಲಸವನ್ನು ಮಾಡ್ತೀನಿ, ಎಷ್ಟು ಕೆಲಸ ಇರುತ್ತೆ ನಮ್ಮ ಮನೆಯಲ್ಲಿ ಅಂತ ನಿಮಗೆ ತೋರಿಸ್ತೀನಿ. ಇವತ್ತಿನ ರುಟೀನ್ ಇದು. ಯಾವತ್ತು ಗೊತ್ತಾ? ಇವತ್ತು ಫ್ರೈಡೇ ದಿನ ನಡೆದ ನಂದು ರುಟೀನ್ ಇದು. ನೋಡ್ಕೊಂಡು ಬನ್ನಿ ನೀವು. ಹಾಯ್ ಹಲೋ, ಗುಡ್ ಮಾರ್ನಿಂಗ್. ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ ಅಂತ ನಾನು ಚೆನ್ನಾಗಿದ್ದೀರ ಅಂತ ಅನ್ಕೋತೀನಿ. ನಾನೀಗ ನೋಡಿ ಮಾರ್ನಿಂಗ್ ರುಟೀನನ್ನು ಸಹ ಸ್ಟಾರ್ಟ್ ಮಾಡ್ತಿದ್ದೀನಿ. ಈಗ ಮಾರ್ನಿಂಗ್ ಎದ್ದು ಅಲ್ಲಿ ಮುಖ ಎಲ್ಲ ಉಜ್ಜಿ ಇಲ್ಲಿ ಮೆಂತ್ಯ ದೋಸೆಯನ್ನು ಮಾಡ್ತಿದ್ದೀನಿ. ನಂದು ಗ್ಯಾಸ್ ಸ್ಟವ್ ಎಲ್ಲ ನೋಡಿ ಕ್ಲೀನ್ ಮಾಡಬೇಕು, ಮಾಡಿಯೇ ಇಟ್ಟದ್ದು. ಆದರೆ ನೈಟ್ ನನ್ನ ಹಸ್ಬೆಂಡ್ ಲೇಟ್ ಬರುವ ಕಾರಣ ಅದು ಮತ್ತೆ ಅಷ್ಟೇ ಗಲೀಜಾಗಿರುತ್ತೆ. ನೋಡಿ, ನಾನು ಮೆಂತ್ಯ ದೋಸೆಯನ್ನು ಮಾಡ್ತಿದ್ದೀನಿ. ತುಂಬ ಹೆಲ್ದಿಯಾದ ದೋಸೆ ಇದು, ಮೆಂತ್ಯ ದೋಸೆ. ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ. ಅದಕ್ಕೆ ನಾನು ವಾರದಲ್ಲಿ ಒಂದು ಸರಿ ಆದರೂ ಮೆಂತ್ಯ ದೋಸೆ ಮಾಡ್ತೀನಿ. ಮೆಂತ್ಯ ದೋಸೆ ರೆಸಿಪಿ ಬೇಕಾದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು, ನಾನು ಹಾಕ್ತೀನಿ. ಇಲ್ಲಿ ಕೂಡ ಒಂದು ದಾಲ್ ರೆಸಿಪಿಯನ್ನು ಮಾಡುವಂಥ ಕೂಡ ಇದ್ದೀನಿ. ಅದನ್ನೆಲ್ಲ ರೆಸಿಪಿಯನ್ನು ನಾನು ತೋರಿಸಲ್ಲ, ನನಗೆ ತೋರಿಸ್ಲಿಕ್ಕಿಲ್ಲ. ಹೀಗೇ ನನ್ನ ಮಾರ್ನಿಂಗ್ ರುಟೀನ್ ಆಗ್ತಾನೆ ಇರ್ತದೆ. ಯಾಕಂದರೆ ಮಾರ್ನಿಂಗ್ ಎದ್ದ ಕೂಡಲೇ ಏನಾದರೂ ಒಂದು ಬೇಕೇ ಬೇಕು, ತಿಂಡಿ ಇಲ್ಲಾಂದರೆ ನಮ್ಮ ಕೆಲಸನೇ ಪೂರ್ಣವಾಗೋದಿಲ್ಲ. ಅದು ಪೂರ್ಣ ಆಗಲು ಸಾಧ್ಯವೂ ಇಲ್ಲ. ತಿಂಡಿ ಮತ್ತು ಅದಕ್ಕೆ ಬೇಕಾಗುವ ಐಟಮ್ ಬೇಕೇ ಬೇಕು ಇವತ್ತು. ಈಗ ನಾನು ಫ್ರೈ ಮಾಡ್ತಿದ್ದೀನಿ, ಬೆಳ್ಳುಳ್ಳಿ ಎಲ್ಲ ಫ್ರೈ ಮಾಡಿ ಅದನ್ನೆಲ್ಲ ದಾಲ್ ಮಾಡ್ತಿದ್ದೀನಿ. ದಾಲ್ ಮಾಡಿ ದೋಸೆ ಅಂತೂ ತುಂಬ ಟೇಸ್ಟಿಯಾಗಿತ್ತು. ನೀವು ಕೂಡ, ನಾನು ತಿಂದೆ 1-2 ದೋಸೆ, ತುಂಬ ಟೇಸ್ಟಿ ಮೆಂತ್ಯ ದೋಸೆ. ಮಕ್ಕಳು ಅಂತಾರೆ, ಕಹಿ ಅಂತಾರೆ. ಇನ್ನು ಮಕ್ಕಳನ್ನು ಎಬ್ಬಿಸಿ ಅವರಿಗೆ ದೋಸೆ ಕೊಡ್ತಿದ್ದೀನಿ. ಇಬ್ಬರು ಕೂಡ ತಿಂತಿದ್ದಾರೆ ನೋಡಿ. ಚಾವಿ ತೊಗೊಂಡಿದ್ರು. ಒಂದು ಮೇಳಕ್ಕೆ ಹೋಗಿದ್ದೀನಿ, ಅದು ಮೇಳದ ವೀಡಿಯೋ ಹಾಕಲಿಲ್ಲ. ಮೇಳ ಅಂದರೆ ಅವರು ಜಾತ್ರೆ ಆಗ್ತಾ ಉಂಟು ನಮ್ಮ ಊರಲ್ಲಿ. ತುಂಬ ಪಾತ್ರೆ ಎಲ್ಲ ಪಾತ್ರೆ ತೊಳಿಲಿಕ್ಕೆ ಹಾಗೇ ಉಂಟು ನೋಡಿ. ಎಲ್ಲ ನನ್ನ ಅಲ್ಲಿ ಉಂಟು. ಹಲಸಿನ ಸೋಲೆಯನ್ನು ಮಾಡಬೇಕಂತಿದ್ದೀನಿ. ಹಲಸಿನ ಉಪ್ಪಟ್ಟು ಬಚ್ಚಿರು ಕೂಡ ಮಾಡಬೇಕು. ಒಂದು ದಾಲ್ ರೈಸ್ ಮತ್ತು ಉಪ್ಪಟ್ಟು ಬಚ್ಚಿರು, ಅದು ಎರಡೂ ಮಾಡ್ತೀನಿ. ನನ್ನ ಹಸ್ಬೆಂಡ್ಗೆ ತುಂಬ ಇಷ್ಟ. ಇಲ್ಲಿ ನೋಡಿ, ಉಪ್ಪಟ್ಟು ಬಚ್ಚಿರು ಕೂಡ ರೆಡಿ ಆಯಿತು. ಇದರ ರೆಸಿಪಿ ಬೇಕಾದರೆ ತಿಳಿಸಿ, ಖಂಡಿತವಾಗೂ ಉಪ್ಪಟ್ಟು ಬಚ್ಚಿರು ರೆಸಿಪಿ ನಿಮಗೆ ಕೊಡ್ತೀನಿ. ಉಪ್ಪಟ್ಟು ಬಚ್ಚಿರು ಅಂತೂ ತುಂಬ ಟೇಸ್ಟಿಯಾಗಿತ್ತು. ಅಷ್ಟೇ ಒಂಥರ ಎಮ್ಮಿ ಅಂತಲೇ ಅನ್ಬೋದು. ದೋಸೆನೂ ಆಯಿತು, ಎಲ್ಲ ಆಯಿತು. ಇವಾಗ ನಾನು ಕಸ ಗುಡಿಸಿ ನೆಲ ಒರೆಸ್ಬೇಕು. ನೆಲ ಒರೆಸ್ತಾ ಇದ್ದೀನಿ. ನೆಲ ಒರೆಸ್ಲಿಕ್ಕೂ ಎಲ್ಲ ಅಡುಗೆ ಎಲ್ಲ ಆಗಿದ್ದೆ ನೆಲ ಒರೆಸ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಕಸ ಗುಡಿಸಿ ಒಂದೊಂದು ಎಲ್ಲನೂ ತೋರಿಸ್ಲಿಕ್ಕೆ ಆಗಲ್ಲ. ಸ್ವಲ್ಪ ಧೂಳು ಹಿಡಿಯುತ್ತೆ ಸೋಫಾದಲ್ಲಿ. ಸೋಫಾ ಎಲ್ಲ ಹಾಳು ಮಾಡಿಟ್ಟಿದ್ದಾರೆ ಮಕ್ಕಳು. ಇನ್ನು ಹೊಸದೇ ತರಬೇಕಾಗುತ್ತೆ. ನೆಲ ಒರೆಸಿ ಮತ್ತು ಬಟ್ಟೆ ಕೂಡ ಒಗಿಬೇಕು. ಬಟ್ಟೆ ಒಗಿಲಿಕ್ಕೆ ಅಂತೂ ತುಂಬಾ ಇದೆ. ಅದು ಅಂತೂ ನಿಮಗೆ ತೋರಿಸ್ತೀನಿ, ಇರಿ. ಈಗ ನೋಡಿ, ಇಲ್ಲಿ ಬಟ್ಟೆ ಒಗಿತಾ ಇದ್ದೀನಿ. ಬಟ್ಟೆ ಒಗಿಯುವಾಗ ನೋಡಿ, ನನ್ನ ತಲೆ ಕೂದಲು ನೋಡಿ, ನಾನು ಫ್ರೆಶ್ ಕೂಡ ಆಗಿಲ್ಲ. ಮುಖ ಮಾತ್ರ ತೊಳೆದದ್ದಷ್ಟೇ, ನಾನು ಸ್ನಾನ ಕೂಡ ಆಗಿಲ್ಲ. ಬಟ್ಟೆ ಒಗಿಬೇಕು. ಬಟ್ಟೆ ಒಗಿಲಿಕ್ಕೆ ತುಂಬಾ ಕಷ್ಟ ಆಗುತ್ತೆ ಇಲ್ಲಿ. ಯಾಕಂದರೆ ನಮಗೆ ಊರಿನ ಹಾಗೆ ಅಲ್ಲ ಇಲ್ಲಿ ಇದರಲ್ಲಿ ಟೈಲ್ಸಲ್ಲೇ ಇದು ಮಾಡಬೇಕು. ಊರಲ್ಲಿ ಅದ್ರ ಕಲ್ಲಿರುತ್ತೆ, ಅದರಲ್ಲಿ ತುಂಬ ಚೆನ್ನಾಗಿ ಆಗಿರುತ್ತೆ. ಇಲ್ಲಿ ಮಕ್ಕಳ ಜೂತ ಕೂಡ ತೊಳೆದಿಟ್ಟಿದ್ದೀನಿ. ಯಾಕಂದರೆ ಸ್ಕೂಲ್ ಜೂತ ನಾನು ಕ್ಲೀನಾಗಿ ಕಲಿಸ್ತೀನಿ ಮಕ್ಕಳನ್ನು. ನನಗೆ ಇಷ್ಟನೇ ಆಗಲ್ಲ. ಇಲ್ಲಿ ಎಲ್ಲ ಕೆಲಸ ಆಗಿದೆ ನೋಡಿ. ನೆಲ ಒರೆಸಿ ಎಲ್ಲ ಆಯಿತು. ನೆಲ ಒರೆಸಿ ಬಟ್ಟೆ ಎಲ್ಲ ಇದಾಗಿ ಇನ್ನು ಸ್ನಾನ ಮಾಡ್ಕೊಂಡು ಬರಬೇಕು. ಬಟ್ಟೆ ಕೂಡ ಒಗ್ದಾಯಿತು, ನೆಲನೂ ಒರೆಸಾಯಿತು. ರೈಸ್ ಆಗ್ತಾ ಉಂಟು, ನಂದು ರೈಸ್ ಕೂಡ ಆಗ್ತಾ ಉಂಟು. ಇಲ್ಲಿ ದಾಲ್ ಕೂಡ ರೆಡಿ ಇದೆ. ಇಲ್ಲಿ ಉಪ್ಪಟ್ಟು ಬಚ್ಚಿರು ಕೂಡ ರೆಡಿ ಇದೆ ನೋಡಿ. ಇದರ ರೆಸಿಪಿ ಕೂಡ ಬೇಕಾದರೆ ಕೇಳಿ, ನಾನು ನಿಮಗೆ ತೋರಿಸ್ತೀನಿ. ದಾಲ್ ಉಪ್ಪಟ್ಟು ಬಚ್ಚಿರು, ರೈಸ್ ಕೂಡ ಬೇಯ್ತಾ ಉಂಟು. ರೈಸ್ ಬೇಯುವಾಗ ನಾವು ಸ್ವಲ್ಪ ಬೇಗನೆ ಬೇಯುತ್ತೆ. ಇದು ಅಕ್ಕಿಯನ್ನೇ ಚೇಂಜ್ ಮಾಡಿದ್ದೀವಿ ನಾವು, ಹಾಗೆ ಬೇಗನೆ ಬೇಯುತ್ತೆ. ರೈಸು ಬೆಂದಾದಮೇಲೆ ಈಗ ನಾನು ಸ್ನಾನ ಮಾಡ್ಕೊಂಡು ಬರ್ತೀನಿ. ಸ್ನಾನ ಮಾಡಿಕೊಂಡು ಸ್ವಲ್ಪ ಪೌಡ್ರ್ ಹಾಕಿ ಲಿಪ್ಸ್ಟಿಕ್ ಹಾಕಿ ಬಂದೆ. ಇದೇ ನನ್ನ ಮೇಕಪ್ಪು. ಇನ್ನು ಸ್ಕೂಲಿಗೆ ಹೋಗ್ಲಿಕ್ಕೆ ಉಂಟು, ತುಂಬ ಕೆಲಸ ಉಂಟು. ರೈಸ್ ಕೂಡ ಇದು ಮಾಡಿದ್ದೀನಿ, ಬಸ್ಕೊಂಡು ಇಟ್ಟಿದ್ದೀನಿ.
ಇನ್ನು ಸ್ಕೂಲ್ ಕೂಡ ಹೋಗಬೇಕು, 2 ಊಟನೂ ಮಾಡಬೇಕು, ಬಟ್ಟೆ ಮಡಚಬೇಕು, ತುಂಬ ಕೆಲಸ. ನೋಡುವವ್ರು ಅಂತಾರೆ, ಏನು ಅಂತಾರೆ ಗೊತ್ತಾ, ಕೆಲಸನೇ ಇಲ್ಲ ಇವರಿಗೆ, 2 ರೂಮಲ್ಲಿ ಕೂತ್ಕೊಂಡು ಏನು ಕೆಲಸ ಇರುತ್ತೆ ಅಂತ. ಕೆಲವೊಂದು ಸರಿ ಲೈವಲ್ಲಿ ಕೂತಿರ್ತೀನಿ, ಆ ಟೈಮಲ್ಲಿ ನನಗೆ ಬೇಡದ್ದು ಮಾತಾಡ್ತಾರೆ. ಗಂಡ ದುಡ್ದದ್ದು ತಿಂತಾಳೆ, ಅವಳಿಗೆ ಏನು ಕೆಲಸ, ಅವಳಿಗೆ ಖಾಲಿ ಲೈವ್ ಮಾಡೋದು, ಸೇಲೆ ಮೇಲೆ ಮಾಡೋದು, ಹಾಗೆ ಹೀಗೆ, ಅಲ್ಲಿ ಬಂದು ನಿಲ್ಲು, ಇಲ್ಲಿ ಬಂದು ನಿಲ್ಲು ಅಂತ. ಅದೆಲ್ಲ ಆ ರೀತಿ ಮಾತಾಡೋದು ತಪ್ಪು ಜನಗಳೇ. ಯಾಕಂದರೆ ನಿಮಗೂ ಕೂಡ ತಾಯಿ ಅಂತ ಒಂದು ಹೆಣ್ಣು ಅನ್ನೋದು ತಾಯಿಯ ರೂಪದಲ್ಲಿ ಇರುತ್ತಲ್ಲ, ಅದಂತೂ ಖಂಡಿತ ನೀವು ನೆನಪಲ್ಲಿ ಇಟ್ಕೋಬೇಕು. ಯಾಕೆ ಗೊತ್ತಾ, ಇದೆಲ್ಲ ಇಷ್ಟು ಕೆಲಸ ಉಂಟಲ್ವಾ, ಅದು ಯಾರು ಮಾಡ್ತಾರೆ? ನೀವು ಮಾಡ್ತೀರಾ? ಬಂದು ಯಾರು ಬ್ಯಾಡ್ ಕಮೆಂಟ್ ಹಾಕ್ತೀರಾ? ನೀವು ಮಾಡ್ತೀರಾ? ಇಲ್ಲ ಅಲ್ವಾ? ಯಾಕೆ ನೀವು ಈ ರೀತಿ ಎಲ್ಲ ಮಾತಾಡ್ತೀರಾ? ಕೆಲಸ ಇಲ್ಲ ಅವಳಿಗೆ, ದುಡ್ಕೊಂಡು ತಿನ್ಲಿಕ್ಕೆ ಆಗಲ್ಲ ಅವಳಿಗೆ, ಲೈವಲ್ಲಿ ಬಂದು ಸೇಲೆ ಮಾಡ್ತಾಳೆ, ಹಾಗೆಲ್ಲ ಮಾತಾಡ್ತೀರಲ್ವಾ? ಇದೆಲ್ಲ ಕೆಲಸ ಯಾರು ಮಾಡ್ತಾರೆ? ಮತ್ತೆ ಅಂತೀರಾ ಗಂಡ ದುಡ್ದದ್ದು ತಿಂತಾಳೆ ಅಂತ. ಗಂಡ ದುಡ್ದದ್ದು ತಿನ್ನೋದೇ ಮತ್ತೆ ಯಾರು ದುಡ್ದದ್ದು ತಿನ್ನಬೇಕು? ಮದುವೆ ಆಗುವ ಮುಂಚೆ ಒಂದು ಹುಡುಗಿಗೆ ತವರು ಮನೆ ಆಸರೆ ಆಗಿರುತ್ತದೆ. ಯಾಕಂದರೆ ತವರು ಮನೆಯಲ್ಲಿ ದುಡ್ದು ತಿಂದರೆ ತಿನ್ನುತ್ತೆ, ಇಲ್ಲದ್ರೆ ಮನೆಯಲ್ಲಿ ದುಡ್ದದ್ದು ತಿಂದು ಕೂರಿರ್ತಾಳೆ ಹೆಣ್ಮಗಳು. ಅದೇ ಆದಮೇಲೆ ಮದುವೆ ಆದಮೇಲೆ ಗಂಡನ ಆಸರೆ ಆಗಿರುತ್ತದೆ. ಗಂಡನ ಆಸರೆ ಅಂದರೆ ಗಂಡನಿಗೆ ಒಂದೊಂದು ಕೆಲಸಕ್ಕೆ ಹೋಗೋದು ಇಷ್ಟ ಆಗಿರೋದಿಲ್ಲ. ಹಾಗೆ ಒಂದು ಮಕ್ಕಳ ಜವಾಬ್ದಾರಿ ಇರ್ತದೆ ಮನೆಯಲ್ಲಿ, ಸ್ವಲ್ಪ ಗಂಡನ ಮನೆಯಲ್ಲಿ ನೋಡ್ಕೊಳ್ಳುವ ಜವಾಬ್ದಾರಿ ಅದೆಲ್ಲ ಇರುತ್ತೆ. ಅಂದರೆ ನಾವೊಂದು ಫ್ಯಾಮಿಲಿ ಅಂತ ಇರುವಾಗ, ನಮ್ಮ ಫ್ಯಾಮಿಲಿಯಲ್ಲಿ ಯಾರೂ ಇಲ್ಲದೇ ಇದ್ದಾಗ ನಮಗೆ ಕೆಲಸಕ್ಕೆ ಹೋಗುವ ಹೋಗ್ಲಿಕ್ಕೆ ಆಗಲ್ಲ. ಆ ಟೈಮಲ್ಲಿ ನಾವು ಗಂಡ ದುಡ್ದದ್ದೇ ತಿನ್ನಬೇಕಾಗುತ್ತೆ. ಅದೂ ಒಂದು ನಿಮ್ಮದು ಕ್ವಶನ, ಅದು ನಿಮ್ಮದೊಂದು ಮಾತಾ? ಗಂಡ ದುಡ್ದದ್ದು ತಿಂತಾಳೆ ಅಲ್ಲ, ಗಂಡ ದುಡ್ದದ್ದೇ ತಿನ್ನಬೇಕು. ಅದು ತಿನ್ನದೆ ಮತ್ತು ಯಾರು ದುಡ್ದದ್ದು ತಿನ್ನಬೇಕು? ನನ್ನ ಚಿಕ್ಕ ಮಕ್ಕಳು ಅದನ್ನು ನೋಡ್ಕೋಬೇಕು. ಮಕ್ಕಳನ್ನು ಬೀದಿಯಲ್ಲಿ ಬಿಡಲಿಕ್ಕಾಗುತ್ತಾ? ನಮಗೆ ಕೆಲಸಕ್ಕೆ ಹೋಗ್ಬೇಕಂತ ನಮ್ಮ ಮಕ್ಕಳನ್ನು ಬೀದಿಯಲ್ಲಿ ಬಿಡಲಿಕ್ಕಾಗುತ್ತಾ? ಇಲ್ಲ ಅಲ್ವಾ? ಇಲ್ಲ, ಬೀದಿಯಲ್ಲಿ ಅಂತೂ ಖಂಡಿತ ಬಿಡಲಿಕ್ಕಾಗಲ್ಲ. ನೋಡಿ, ಇಲ್ಲಿ ನನ್ನ ಬಟ್ಟೆ ನಿನ್ನೆ ಒಣಗಿದ್ದೆಲ್ಲ ಬಟ್ಟೆ ತೆಗೆದು ಮತ್ತು ವಾಪಸ್ ಬಟ್ಟೆ ಒಣಗಿ ಹಾಕಬೇಕು. ಎಲ್ಲ ತೆಗೆದಿಟ್ಟಿದೆ ನೋಡಿ, ಇನ್ನು ವಾಪಸ್ ಬಟ್ಟೆ ಒಣಗಿ ಹಾಕಬೇಕು. ಒಣಗಾಕಿ ಆಮೇಲೆ ಸಿಗ್ತೀನಿ ನಿಮಗೆ. ಒಂದು ಮಾತಿಗೆ ಇತಿಮಿತಿ ಇರಬೇಕು. ಒಟ್ಟಾರೆ ಬಾಯಿಗೆ ಬಂದಾಗಿ ಮಾತಾಡಬೇಡಿ. ನೀವು ಕೂಡ ಮದುವೆ ಆದಮೇಲೆ ನಿಮ್ಮ ಹೆಂಡತಿಯನ್ನು ಹೊರಗಡೆ ಕೆಲಸಕ್ಕೆ ಕಳಿಸ್ತೀರಾ ಅಂದರೆ ಗಂಡ ದುಡ್ದ ತಿನ್ನಬಾರ್ದಂದ್ರೆ ನೀವು ಹಾಗೇನೆ ಮಾಡಬೇಕಲ್ವಾ? ಹಾಗೆ ಎಲ್ಲ ಮಾತಾಡಬೇಡಿ. ಮತ್ತು ನನ್ನ ಗಂಡನ ಬಗ್ಗೆ ಮತ್ತು ಒಬ್ಬ ಮೊನ್ನೆ ಅಂತಾನೆ, ನೀನು ಸತ್ತು ಹೋಗಿಲ್ವಾ ಅಂತಾನೆ. ನೋಡು, ನಿನಗೆ ಒಂದು ನಾನು ಇದು ಮಾಡ್ತೀನಿ, ನಾನು ಸತ್ತು ಹೋಗ್ಲಿಲ್ವಾ? ನಾನು ಸತ್ತರೆ ನಿನಗೇನಾದರೂ ಲಾಭ ಇದೆಯಾ? ನಿನಗೆ ಲಾಭ ಇದೆಯಾ? ಅವು ಯಾರಂತ ಇದರಲ್ಲಿ ಹಾಕ್ತೀನಿ. ಅವನು ಯಾರು ಇವನು ಯಾರು ನೆಲಮಂಗಲ ಅಂತೆ ಅವನು. ನಿಜವಾಗ್ಲೂ ನಾನು ಸತ್ತರೆ ನಿನಗೇನು ಲಾಭ ಇದೆ? ನಾನು ಸತ್ತು ಹೋಗ್ತೀನಿ, ಏನೇ ಆಗ್ತೀನಿ, ನಿನಗೆ ಏನು ಲಾಭ ಇದೆಯಾ? ಅಲ್ಲ, ಏನಾದರೂ ಇದೆಯಾ? ನೋಡ್ಕೋ. ನೀನೇ ನಿನ್ನ ಕರ್ಮವನ್ನು ಬುಡಕ್ಕೆ ತರ್ತಿದ್ದೀಯಾ? ಅದು ನೆನ್ಪಿಟ್ಕೋ ನೆಲಮಂಗಲ. ನಿಜವಾಗ್ಲೂ ನೀನು ಸತ್ತು ಹೋಗಿದ್ದೀಯಾ? ನಿನ್ನ ಗಂಡ ಹಾಗೆ ಹೀಗೆ ಅಂದೆ ಅಲ್ವಾ ನೀನು? ಅದೇ ನಿನ್ನ ಬುಡಕ್ಕೆ ಬರುವ ದಿನ ಇರುತ್ತೆ, ಗೊತ್ತಾಯ್ತಾ? ಇದೆಲ್ಲ ಕೆಲಸ ಇರುತ್ತೆ ಅಲ್ವಾ? ನಿಮ್ಮ ಅಪ್ಪ ಬಂದು ಮಾಡ್ತಾನ? ಅಲ್ಲ, ನಿನ್ನ ಕುಟುಂಬದವರು ಬಂದು ನನ್ನ ಮನೆಗೆ ಬಂದು ಮಾಡ್ತಾರಾ? ಮಾತಾಡುವಾಗ ಮಾತಲ್ಲಿ ಇತಿಮಿತಿ ಇರಲಿ, ಹೆಚ್ಚಾಗಿ ಮಾತಾಡಬೇಡಿ. ನಿಮಗೆ ಅಷ್ಟು ತಾಕತ್ತಿದ್ದರೆ ನೀವು ಬನ್ನಿ, ಎಲ್ಲಿಗೆ ನಾವು ಅಡ್ರೆಸ್ ಕೊಡ್ತೀವಿ ಅಲ್ಲಿ ಬನ್ನಿ, ಮಾತಾಡುವ ಬನ್ನಿ. ನಿಂದು ಯಾರು ಸತ್ತೋಗಿದ್ದಾರೆ, ಯಾರು ಉಳಿದಿದ್ದಾರೆ ಅಂತ ನಿನಗೆ ನಾನು ತೋರಿಸ್ತೀನಿ, ಬಾ. ಅಷ್ಟೇ ನಾನು ಮಾಡ್ತೀನಿ. ಸತ್ತೋದ್ಯಾ ಅದೆಲ್ಲ ಯಾರ ಸಾವು ಯಾರ ಕೈಯಲ್ಲಿ ಇಲ್ಲಲ್ವಾ? ಸಾವು ಅಂದರೆ ಅದು ಬರುವುದು ಹೊರತು, ಭಗವಂತನು ಸೃಷ್ಟಿ ಮಾಡಿದ್ದ ಯಾವತ್ತು ಸಾಯಬೇಕು ಆ ದಿನವೇ ಸಾಯಬೇಕು. ಅದು ಬಿಟ್ಟು ನೀನು ಸತ್ತೋದ್ಯಾ ಅದು ಇದು ಅಂತ ಮಾತಾಡ್ತೀಯಲ್ವಾ? ನಿನಗೇನು ಮಾನ ಮರ್ಯಾದೆ ಅಂತ ಏನೂ ಇಲ್ವಾ? ನೀನೆಂತ ಅಮ್ಮನಿಗೆ ಹುಟ್ಟಿಲ್ವಾ? ನೀನಂತೂ ಎಂಥ ನಾಯಿ ಹೊಟ್ಟೆಯಲ್ಲಿ ಬಂದಿದ್ಯಾ? ನೀನು ಯಾವ ಹೊಟ್ಟೆಯಲ್ಲಿ ಬಂದವನು? ಹಾಗೆ ಎಲ್ಲ ಮಾತಾಡ್ತೀಯಲ್ವಾ? ಈಗ ಬಟ್ಟೆ ಎಲ್ಲ ಗ್ಯಾಲರಿ ಎಲ್ಲ ಕ್ಲೀನ್ ಮಾಡಿ ಬಟ್ಟೆ ಒಣಗಿಸ್ತಾ ಇದ್ದೀನಿ, ಬಟ್ಟೆ ಮಾಡಿಸ್ತಾ ಇದ್ದೀನಿ. ನನ್ನ ಯಜಮಾನ್ರದ್ದು, ನನ್ನದು ಎಲ್ಲ ಮಕ್ಕಳದ್ದು ಎಲ್ಲ ಇದೆ. ಮಕ್ಕಳದ್ದೇ ತುಂಬ ಇರುತ್ತೆ. ಮತ್ತು ಒಂದು ಮಾತಾಡಲಿಕ್ಕೆ ಇಷ್ಟಪಡ್ತೀನಿ, ಯಾರಿಗೂ ನೋವು ಕೊಡಲಿಕ್ಕೆ ಹೋಗಬೇಡಿ. ಕರ್ಮ ರಿಟರ್ನ್ಸ್ ಬಂದೇ ಬರುತ್ತೆ. ಆ ಕರ್ಮವನ್ನು ರಿಟರ್ನ್ಸ್ ಕೊಡ್ತಾರೆ ದೇವರು, ಖಂಡಿತವಾಗ್ಲೂ. ನಾನು ಅಂತೀನಿ, ನಾನು ಯಾರನ್ನು ಇಷ್ಟಪಡ್ತೀನೋ ಅವರಿಂದ ನನಗೆ ಒಂದು ಚೂರು ನೋವಾದರೂ ನಾನು ಯಾವತ್ತೂ ಅವರ ಕಡೆ ತಿರುಗಿಯೂ ನೋಡಲ್ಲ. ಯಾಕಂದರೆ ನಾನು ಯಾರಿಗೂ ಯಾವತ್ತೂ ನೋವು ಮಾಡಿಲ್ಲ ಅಂದರೆ ಮಾಡಿಲ್ಲ. ನಾನು
ನನಗೆ ಬುದ್ಧಿ ಉಂಟು, ನನಗೆ ಒಂದು ಇದು ಉಂಟು, ಆದರೆ ನನಗೆ ಯಾರು ನೋವು ಕೊಡ್ತಾರೆ ಅಂಥವರಿಂದ ಯಾವತ್ತೂ ನಾನು ದೂರನೇ ಸರಿತೀನಿ. ನನಗೆ ಬೇಡವೇ ಬೇಡ ಅಂಥವರ ಒಂದು ಫ್ರೆಂಡ್ಶಿಪ್ಪು ಕೂಡ ಬೇಡ, ಅಂಥವರ ನೆರಳು ಕೂಡ ನನಗೆ ಬೇಡ, ಅಂಥ ಜಾತಿಗೆ ಸೇರಿದವಳು ನಾನು. ಆದರೆ ಬ್ಯಾಡ್ ಕಮೆಂಟ್ ಹಾಕುವಾಗ ಸ್ವಲ್ಪ ಯೋಚನೆ ಮಾಡಿ ಹಾಕಿ. ಮುಂದಿನ ದಿನ ನಮ್ಮದು ಹೇಗಿರುತ್ತೆ, ಇವತ್ತು ನಿಮಗೆ ಕಾಲ ಇರಬಹುದು, ನನಗೆ ಕೆಟ್ಟದಾಗಿರ್ಬೋದು, ಆದರೆ ಒಂದು ದಿನ ನಿಮಗೆ ಅದೇ ನನ್ನ ಕೆಟ್ಟ ಕಾಲ ನಿಮ್ಮ ಕಾಲ ಬುಡಕ್ಕೆ ಬರುತ್ತೆ. ಅದನ್ನು ನೆನ್ಪಿಟ್ಕೊಳ್ಳಿ. ಅದು ಬಿಟ್ಟು ನೀನು ಸತ್ತು ಹೋಗಿಲ್ವಾ, ನೀನು ಉಳಿದಿದ್ದೀಯಾ, ನೀನು ಎಲ್ಲಿ ಹೋಗಿದ್ಯಾ, ಅಲ್ಲ ನಾನು ಸತ್ತು ಹೋಗೋದು ಯಾಕಂತ ನಿನಗೆ ಹಾಗೆ ಅನಿಸುತ್ತೋ? ಯಾಕಂದರೆ ನಿನ್ನೆ ಮನೆದ್ದೇನಾದರೂ ತಿನ್ಕೊಂಡು ಬಂದಿದ್ದೀನ ನಾನು? ಇಲ್ಲಲ್ವಾ. ನಾನು ಬಟ್ಟೆ ಮಡಚಿ ಸ್ಕೂಲಿಗೆ ಹೋಗಿ ಇಬ್ಬರು ಮಕ್ಕಳನ್ನು ಕರ್ಕೊಂಡು ಬಂದು ಈಗ ಬರೀಲಿಕ್ಕೆ ಕೂತಿದ್ದೀನಿ ನೋಡಿ. 11 ಗಂಟೆಗೆ ಒಬ್ಬನನ್ನು ಕರ್ಕೊಂಡು ಬಂದೆ, 3 ಗಂಟೆಗೆ ಹೋಗಿ ಒಬ್ಬ ಬರೀತಿದ್ದಾನೆ ನೋಡಿ. ಹೋಮ್ವರ್ಕ್ ತುಂಬ ಕೊಡ್ತಾರೆ ಮಕ್ಕಳಿಗೆ, ಸ್ವಲ್ಪ ಅಷ್ಟು ಇಷ್ಟ ಅಲ್ಲ, ತುಂಬ ಕೊಡ್ತಾರೆ ಹೋಮ್ವರ್ಕ್. ಬುಕ್ಕನ್ನು ಸರಿಯಾಗಿ ಇಟ್ಕೊಳ್ಳೋದೇ ಇಲ್ಲ, ಹಾಗೆ ಸರಿ ಇಟ್ಕೋ ಅಂತ ಅಂತಿದ್ದೀನಿ. ನನ್ನ ಎದುರುಗಡೆ ತುಂಬ ಚೆನ್ನಾಗಿ ಬರೀತೇನೆ, ಆದರೆ ಹೀಗೆ ಬೇರೆಯವರ ಎದುರುಗಡೆ ಬರೆಯುವುದೇ ಇಲ್ಲ ಅವನು. ಚಿಕ್ಕವನಿಗೂ ಕೂಡ ABCD ಕೊಟ್ಟಿದ್ದೀನಿ, ಬರೀತಿದ್ದಾನೆ. ಇಬ್ಬರಿಗೂ ಒಟ್ಟಿಗೆ ಕೊಡ್ತೀನಿ ಬುಕ್ಕುಗಳ ರಾಶಿ ನೋಡಿ. ಮಕ್ಕಳು ಹಾಗೇನೆ ಅಲ್ವಾ ನೋಡಿ. 4 ಗಂಟೆ 4:15 ಆಯಿತು, ಇನ್ನೂ ಬರೀಲಿಕ್ಕೆ ಬೇಗನೆ ಕೊಡ್ತೀನಿ. ಸಂಜೆ ನೈಟ್ ಬೇಗ ಮಲಗ್ತಾರೆ ಮಕ್ಕಳು, ನನ್ನ ಮಕ್ಕಳು. ಇದೊಂದು ಟೇಬಲ್ ತಗೊಂಡೆ ಮೊನ್ನೆ, ಅವನಿಗೆ ಬೆನ್ನು ನೋವು ಆಗ್ತುಂಟ, ಏನೋ ತಿಂತ ಇದ್ದಾನೆ. ಇದು ಆರೆಂಜ್ ತಿಂತಿದ್ದಾನೆ. ಆರೆಂಜ್ ಅಂದರೆ ಅವನಿಗೆ ಪಂಚ ಪ್ರಾಣ, ಯಾಕಂದರೆ ಆರೆಂಜ್ ಅವನಿಗೋಸ್ಕರನೇ ತರ್ತೀವಿ ನಾವು, ಅವನಿಗೆ ತುಂಬ ಇಷ್ಟ ಆರೆಂಜ್. ಹಾಗೆ ಇಲ್ಲಿ ನೋಡಿ, ಮತ್ತೆ ಮೀನು ಮಾರ್ಕೆಟ್ಗೆ ಹೋಗಿ ಬಂದೆ. ಮೀನಿನ ತಲೆ ಇದು, ಮತ್ತು ಮೀನು ಫ್ರೈ ಮಾಡಲಿಕ್ಕೂ ಕೂಡ ಉಂಟು. ಅದರ ರೆಸಿಪಿ ಏನೂ ಹಾಕಲ್ಲ ನಾನು, ಅದರ ರೆಸಿಪಿ ಬೇಡ, ಮಸಾಲೆ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೇ ಉಂಟು, ಅದನ್ನೇ ಮಾಡ್ತಿದ್ದೀನಿ. ರೆಸಿಪಿ ಬೇಕಾದರೆ ನಿಮಗೆ ನನ್ನ ಚಾನಲಲ್ಲಿ ಇದೆ. ಮೀನು ಫ್ರೈ ಇದ್ದು ಉಂಟು, ಮೀನಿದ್ದು ಉಂಟು. ಇದು ಒಂದು ಮೀನು ಫ್ರೈಗೆ, ಒಂದು ಮೀನಿಗೆ, ಮೀನು ಸಾರಿಗೆ ಅಂತ ತಲೆ ತಂದಿದ್ದೀನಿ, ಮೀನು ತಲೆ, ಅದನ್ನು ಒಟ್ಟಿಗೆ ಮಾಡ್ತೀನಿ. ಇದು ಮೀನು ಮಾರ್ಕೆಟ್ಗೆ ಹೋಗಿದ್ದೆ, ನಾವು ಮೀನು ತರ್ತೀವಿ, ಯಾರು ಏನು ಅನ್ಕೋಬೇಡಿ, ನಮ್ಮ ಫುಡ್ಡು ಇದು. ಮರುದಿನ ಬೆಳಿಗ್ಗೆ ನಾನು ಮಗನಿಗೆ ಇದು ಭೂತದ್ದು ಹ್ಯಾಲೋವೀನ್ ಹಾಕಲಿಕ್ಕೆ ಇತ್ತು, ಅದಕ್ಕೆ ಹಾಕಿ ಕಲಿಸ್ತಿದ್ದೀನಿ. ಇದು ಮರುದಿನ ಅವನಿಗೆ ಸ್ಕೂಲಲ್ಲಿ ಪ್ರೋಗ್ರಾಮ್ ಇತ್ತು, ಅದಕ್ಕೆ ಇದನ್ನು ಹಾಕಿ ಕಲಿಸಿದ್ದೀನಿ. ನನ್ನ ಮಗೆ ಹೇಗೆ ತೋರ್ತಿದ್ದಾನೆ ಅಂತ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನನ್ನ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡೋದನ್ನು ಖಂಡಿತ ಮರಿ. ನೋಡಿದ್ರಲ್ವಾ ನನ್ನ ಡೈಲಿ ರುಟೀನಿ, ನಿಮಗೆ ಇಷ್ಟವಾಗಿರ್ಬೋದು ಅಂತ ಅನ್ಕೋತೀನಿ. ನನ್ನ ಮಾತಲ್ಲಿ ಏನಾದರೂ ತಪ್ಪಿದ್ರೆ ಕ್ಷಮೆ ಇರಲಿ, ಯಾಕಂದರೆ ನಮಗೂ ಕೂಡ ಮನಸ್ಸಂತ ಇರುತ್ತೆ. ಇನ್ನೊಬ್ಬರ ಸಾವಿನ ಬಗ್ಗೆ ಮಾತಾಡಬಾರ್ದು ಯಾರು ಕೂಡ, ಯಾಕಂದರೆ ಸಾವು ಯಾವತ್ತು ಹೇಳಿಕೊಂಡು ಬರುವುದಿಲ್ಲ, ಯಾರತ್ತು ಇದು ಬೇಕಂತ ಸಾವು ಬರುವುದಿಲ್ಲ ಖಂಡಿತವಾಗ್ಲೂ. ಯಾಕಂದರೆ ಒಂದು ಮಾತಾಡ್ತೀನಿ, ನೀನು ನೆಲಮಂಗಲದವನೇ, ನಿನಗೂ ಒಂದು ಮಾತುಂಟು ನನ್ನ ಕಡೆಯಿಂದ. ನೀನು ಸಾವು ಅಂತ ಅಂದಿಯಲ್ವಾ, ನೋಡು ನನಗೂ ಒಂದು ವೇಳೆ ನೀನು ನನಗಿಂತ ಮುಂಚೆ ನಿನಗೆ ಸಾವು ಬರ್ಬೋದು, ಅದು ನೀನು ನೆನಪಲ್ಲಿ ಇಟ್ಕೋಬೇಕಲ್ವಾ. ನನಗಿಂತ ಮುಂಚೆ ನಿನಗೆ ಸಾವು ಬರ್ಬೋದು, ಅದೇನು ಬರಬಾರ್ದು ಅಂತ ಇಲ್ಲ ಅಲ್ವಾ. ಸಾವು ಅಂದರೆ ನೀನು ಕೊಟ್ಟ ಭಿಕ್ಷೆ ಅಲ್ಲ, ಅದು ದೇವರು ಕೊಟ್ಟದ್ದು. ಯಾವಾಗ ಬೇಕಾದರೂ ಬರ್ಬೋದು, ನಿನಗೂ ಬರ್ಬೋದು. ಯಾಕಂದರೆ ನೀನು ಇನ್ನೊಬ್ಬರಿಗೆ ಕೆಟ್ಟದ್ದು ಬಯಸಿದರೆ ಖಂಡಿತ ನಿನಗೆ ಬೀದಿಯಲ್ಲಿ ಹೆಣವಾಗಿ ಅಂತ ಸಾವು ಬರುತ್ತೆ ಖಂಡಿತವಾಗ್ಲೂ. ಆದರೆ ನಾವು ಯಾರಿಗೂ ತೊಂದರೆ ಕೊಟ್ಟಿಲ್ಲ, ಸಾವು ಬಂದರೆ ನಮಗೆ ಖಂಡಿತ ಒಳ್ಳೆ ಸಾವು ಬರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನಿನ್ನ ಇದರಲ್ಲಿ ನಾನು ಸತ್ಯ ಇದೆಯಾ ಅಂತ ಕೇಳ್ತೀಯಲ್ವಾ, ನಿನ್ನನ್ನು ನೋಡ್ಕೋ ಒಂದ್ಸರಿ, ನೀನು ಸತ್ಯ ಇದೆಯಾ ಅಂತ ನೀನು ನೋಡ್ಕೋ, ಇನ್ನೊಬ್ಬರಿಗೆ ಇದು ಮಾಡಲಿಕ್ಕೆ ಬರಬೇಡ ಅಂತ ನನ್ನ ಈ ವಿಡಿಯೋವನ್ನು ಹೇಳುತ್ತಾ ನನ್ನ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಿದ್ದೀನಿ. ನನ್ನ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡೋದನ್ನು ಮರಿಬೇಡಿ, ಹಾಗೆ ಬೆಲ್ ಬಟನ್ ಒತ್ತೋದನ್ನು ಮರಿಬೇಡಿ. ಬಾಯ್ ಬಾಯ್, ಟೇಕ್ ಕೇರ್, ಬಾಯ್, ಲವ್ ಯು ಆಲ್.